ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಯುವತಿಗೆ ಆ ಯುವಕನ ತಮ್ಮ ಚಾಕುವಿನಿಂದ ಇರಿದಂತಹ ಘಟನೆ ಬೆಂಗಳೂರಿನ HCL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಂತಹ ಘಟನೆ. ಚಾಕು ಇರಿತಕ್ಕೊಳಗಾಗಿದ್ದಂತಹ ಯುವತಿ ಅಮೃತ ಆಸ್ಪತ್ರೆಗೆ ದಾಖಲಾಗಿದ್ರು, ಮೃತಪಟ್ಟಿದ್ದಾರೆ. ಜುಲೈ 13ಕ್ಕೆ ಅಮೃತಾಗೆ ಸೂರ್ಯ ಎನ್ನುವಂತಹ ಚಾಕುವಿನಿಂದ ಇರಿದಿರ್ತಾನೆ. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲ ಕೊಡದೆ ಮೃತಪಟ್ಟಿದ್ದಾಳೆ ಅಮೃತ. ಸೂರ್ಯ ಮತ್ತು ಅಮೃತಾಳನ್ನ ಕೊಲೆ ಮಾಡಿದಂತಹ ಸೂರ್ಯ ಅಣ್ಣ ಧನುಷ್ನ ಪ್ರೀತಿಯನ್ನ ಆ ಯುವತಿ ನಿರಾಕರಿಸಿದ್ದಕ್ಕಾಗಿ ಕೊಂದಿದ್ದ. ಒಂದೇ ಏರಿಯಾದವರು ಧನುಷ್ ಮತ್ತು ಅಮೃತ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೆ ಧನುಷ್ಗೆ ಒಂದು ಮಗುವಿತ್ತು, ಆತ ವಿಚ್ಛೇದನ ಪಡೆದಿದ್ದ. ಜೊತೆಗೆ ಈ ವಿಚಾರವನ್ನ ಅಮೃತಾಳಿಂದ ಮುಚ್ಚಿಟ್ಟಿದ್ದ. ಹಾಗಾಗಿ ಆಕೆ ದೂರ ಆಗಿದ್ಲು. ಧನುಷ್ನಿಂದ ಅಮೃತ ದೂರ ಆಗಿದ್ದಕ್ಕೆ ಕೋಪಗೊಂಡಂತಹ ಧನುಷ್ ತಮ್ಮ ಸೂರ್ಯ ಆಕೆಗೆ ಚಾಕುವಿನಿಂದ ಇರಿದಿರೋದು. ಫೋಟೋ ಗಮನಿಸ್ತಾ ಇದ್ದೀವಿ. ಮೃತ ಯುವತಿ ಅಮೃತ ಮತ್ತು ಆಕೆಯೊಂದಿಗೆ ಮದುವೆ ಆಗೋದಕ್ಕೆ ಬಯಸ್ತಾ ಇದ್ದಂತಹ ಅಣ್ಣ ಧನುಷ್, ಜೊತೆಗೆ ಅಣ್ಣನ ಪ್ರೀತಿಯನ್ನ ಅಮೃತ ನಿರಾಕರಿಸಲು ಅಂತ ಚಾಕುವಿನಿಂದ ಇರದಂತಹ ತಮ್ಮ ಸೂರ್ಯನ ಫೋಟೋ ಕೂಡ ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ರಾಜಪ್ಪ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಇದು ವಿಚಿತ್ರವಾದಂತಹ ಘಟನೆ. ಅಣ್ಣನ ಪ್ರೀತಿಯನ್ನ ಯುವತಿ ನಿರಾಕರಿಸಲು ಅನ್ನೋ ಕಾರಣಕ್ಕಾಗಿ ಆಕೆಯನ್ನ ಕೊಂದ ಈ ತಮ್ಮ ಅಂತಂದ್ರೆ ಘಟನೆ ಹೇಗೆ ನಡೀತು, ಎಲ್ಲಿ ನಡೀತು, ಜೊತೆಗೆ ಆ ಯುವತಿ ಈಗ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ ಏನಿದೆ, ಏನು ಆಕ್ಷನ್ ಆಗ್ತಾ ಇದೆ? ಪ್ರತಿಮಾ, ಸೋಮವಾರ ನಡೆದಂತಹ ಘಟನೆ ಇದು. 13ನೇ ತಾರೀಕು ಸಂಜೆ ಕೆಲಸದಿಂದ ಯುವತಿ ಬರ್ತಿರುವಂತಹ ವೇಳೆಯಲ್ಲಿ ರಸ್ತೆಯಲ್ಲಿ ಅಡ್ಡಗಟ್ಟಿದ್ದಂತಹ ಸೂರ್ಯ ಎಂಬಾತ ಆಕೆಯನ್ನ ರಸ್ತೆ ಮಧ್ಯಭಾಗದಲ್ಲೇ ಇರಿದುಕೊಳ್ತಾನೆ. ಎಕ್ಸಾಕ್ಟ್ ಆಗಿ ಒಂದು ಸ್ಪಾಟ್ ನೋಡ್ತಿದ್ವಲ್ಲ, ಇದೇ ಒಂದು ಜಾಗದಲ್ಲಿ ಆ ಘಟನೆ ಕೂಡ ನಡೆದಿರುವಂಥದ್ದು. ಯುವತಿ ನಡ್ಕೊಂಡು ಬರ್ತಿರುವಂತಹ ಸಂದರ್ಭದಲ್ಲಿ ಆಕೆಯ ಜೊತೆಗೆ ಮಾತುಕತೆಗೆ ಇಳಿದಂತಹ ಸೂರ್ಯ ಆಕೆಯನ್ನ ಬರ್ಬರವಾಗಿ ಇರಿತಾನೆ. ಅದಾದ ಬಳಿಕ ಸ್ಥಳೀಯರೆಲ್ಲರೂ ಕೂಡ ಇಲ್ಲೇ ಎಲ್ಲರೂ ಕೂಡ ಸೇರ್ಕೊಂಡು ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ಯುವತಿ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಕೊಲೆಗೆ ಕಾರಣ ಮತ್ತೆ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಈ ಸೂರ್ಯ ಮತ್ತೆ ಧನುಷ್ ಇಬ್ರು ಕೂಡ ಸಹೋದರರಿರ್ತಾರೆ. ಅದ್ರ ಜೊತೆಗೆ ಈ ಮೃತ ಯುವತಿ ಏನಿದೆ ಅವ್ರ ಜೊತೆಗೆ ಇವರೆಲ್ಲರೂ ಕೂಡ ಫ್ಯಾಮಿಲಿ ಫ್ರೆಂಡ್ ಕೂಡ ಆಗಿರ್ತಾರೆ. ಅಂದ್ರೆ ಓಂ ಶಕ್ತಿ ಮಾಲೆ ಹಾಕುವಂತಹ ಒಂದು ಸಂದರ್ಭದಲ್ಲಿ ಈ ಊರವರೆಲ್ಲ, ಏರಿಯಾದವರೆಲ್ಲ ಸೇರ್ಕೊಂಡು ಹೋಗ್ತಾರಲ್ಲ ಟ್ರಿಪ್, ಆ ರೀತಿಯಾಗಿ ಹೋದಂತಹ ಸಂದರ್ಭದಲ್ಲಿ ಪರಿಚಯ ಆಗಿರ್ತಾರೆ. ಹಾಗಾಗಿ ಮನೆಗೆ ಹೋಗೋದು ಬರೋದು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಮೃತ ಹಾಗೆ ಧನುಷ್ ಮಧ್ಯೆ ಪರಿಚಯ ಆಗತ್ತೆ. ಆ ಪರಿಚಯ ಪ್ರೀತಿಗೂ ಕೂಡ ತಿರುಗತ್ತೆ. ಆದ್ರೆ ಧನುಷ್ ಅದಾಗಲೇ ಮದುವೆ ಆಗಿ ವಿಚ್ಛೇದನವನ್ನ ಪಡೆದುಕೊಂಡಿರುವಂತಹ ವಿಚಾರವನ್ನ ಅಮೃತಾಳಿಂದ ಮುಚ್ಚಿಡ್ತಾನೆ. ಆ ವಿಚಾರ ಗೊತ್ತಾದ ಬಳಿಕವಾಗಿ ಇದೇ ವರ್ಷ ಅಮೃತ ಧನುಷ್ನಿಂದ ಅಂತರವನ್ನ ಕಾಯ್ದುಕೊಳ್ತಾಳೆ. ಅಂದಿನಿಂದಲೂ ಕೂಡ ಅಣ್ಣ ಒಂದು ರೀತಿಯಾಗಿ ಡಿಪ್ರೆಷನ್ಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಸೂರ್ಯ ಅವರ ಕುಟುಂಬಸ್ಥರಾಗಿರ್ಬೋದು, ಅಮೃತಳ ಸ್ನೇಹಿತರು, ಕುಟುಂಬಸ್ಥರು ಅವರ ಮುಂದೆ ಅಣ್ಣ ಧನುಷ್ಗೆ ಆಕೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾಳೆ, ಮೋಸ ಮಾಡಿದಾಳೆ, ಆಕೆಯನ್ನು ಉಳಿಸೋದಿಲ್ಲ ಅನ್ನುವಂತಹ ಒಂದಿಷ್ಟು ಮಾತನ್ನ ಹೇಳ್ಕೊಂಡು ತಿರುಗಾಡ್ತಿರ್ತಾನೆ. ಆತ ಹೇಳಿದಂತೆಯೇ ಅಮೃತ ಸೋಮವಾರ ಅಂದ್ರೆ ಕೆಲಸದಿಂದ ಬರುವಂತಹ ಸಂದರ್ಭದಲ್ಲಿ ಆಕೆಯನ್ನು ಬರ್ಬರವಾಗಿ ಹಿಡಿದಿರುವಂತದ್ದು. ಸದ್ಯಕ್ಕೆ FIR ಅನ್ನು ದಾಖಲು ಮಾಡಿಕೊಂಡಿರುವಂತಹ ಜೀವನ್ ಭೀಮಾನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನ ಕೂಡ ಬಂಧನ ಮಾಡಿರುವಂತದ್ದು. ಅದರ ಜೊತೆಗೆ ಮರಣೋತ್ತರ ಪರೀಕ್ಷೆಗೆ ಸಿವಿರಾಮನ್ ಆಸ್ಪತ್ರೆಗೆ ಮೃತದೇಹ ಕೂಡ ಸದ್ಯಕ್ಕೆ ಶಿಫ್ಟ್ ಮಾಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ.